ಮೂಡುಬಿದಿರೆಯಲ್ಲಿ ತುಂಬ ವರ್ಷಗಳಿಂದ ಮೋಟರ್ ಸ್ಪೋರ್ಟ್ ಅಂತ ಒಂದು ಕಾನ್ಸೆಪ್ಟ್ ತುಂಬ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದು ಮೂಡುಬಿದಿರೆಯಲ್ಲಿ 90ಸಿಂದ ಸ್ಟಾರ್ಟ್ ಆಗಿ 2006ವರೆಗೆ ನಮ್ಮ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನವರು ತುಂಬ ಒಳ್ಳೊಳ್ಳೆಯ ಮೋಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸನ್ನು ಮೂಡುಬಿದಿರೆಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. 2006 ನಂತರ ನಾವು ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಅಂತ ಒಂದು ಸ್ಟಾರ್ಟ್ ಮಾಡಿ 2006ಇಂದ 2010ವರೆಗೆ ಒಂದು ಗ್ಯಾಪ್ ಆಯಿತು. ಆ ಗ್ಯಾಪನ್ನು ಯಾಕೆ ಗ್ಯಾಪ್ ಆಯಿತು, ನಾವು ಬೇರೆ ಕಡೆ ಎಲ್ಲ ರ್ಯಾಲಿಗೆಲ್ಲ ಹೋಗಿ ಬಂದಾಗ ನಮಗೆ ಮೂಡುಬಿದಿರೆಯಲ್ಲಿ ಯಾಕೆ ಇದು ಪುನೊಮ್ಮೆ ಮಾಡಬಾರ್ದು ಅಂತ ನಾವು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅವರ ಹತ್ರ ಮಾತುಕತೆಯನ್ನು ಮಾಡಿ ಪುನಃ ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಮತ್ತು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅವರು ಜೊತೆಗೂಡಿಸಿ 2013ರಿಂದ ನಾವು ಪ್ರತಿ ವರ್ಷ ರ್ಯಾಲಿಯನ್ನು ಮಾಡಿಕೊಂಡು ಬರ್ತಾಯಿದ್ದೇವೆ. ಮೂಡುಬಿದಿರೆಯಲ್ಲಿ ಎಲ್ಲ ಜಾನಪದ ಕ್ರೀಡೆಗಳೊಂದಿಗೆ ಮತ್ತು ಸ್ಪೋರ್ಟ್ಸ್ಗಳೊಂದಿಗೆ ಇದೂ ಒಂದು ಸ್ಪೋರ್ಟ್ಸ್ ಮೂಡುಬಿದಿರೆಯಲ್ಲಿ ತುಂಬ ಸೈಲೆಂಟಲ್ಲಿ ವರ್ಕ್ ಮಾಡಿಕೊಂಡು ಬರ್ತಾ ಉಂಟು. ಇದು ಯಾರಿಗೂ ಗೊತ್ತಿಲ್ಲದ ವಿಷಯ. ಆದರೆ ನಾವು ಹೊರಗಿನ ಜಗತ್ತಿಗೆ ಹೋದಾಗ ಮೂಡುಬಿದಿರೆಯಲ್ಲಿ ಒಂದು ಇಂಥ ಇವೆಂಟ್ ಆಗ್ತದೆ ಅಂತ ಹೇಳಿ ತುಂಬ ಜನಕ್ಕೆ ಅಲ್ಲಿ ಪ್ರಚಾರ ಇರ್ತದೆ. ಹಾಗಾಗಿ ನಾವು 2015ರಲ್ಲಿ ಈ ಆಟೋಕ್ರಾಸ್ ಅಂತ ಹೇಳುವ ಕಾನ್ಸೆಪ್ಟನ್ನು ನಾವು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆವು. ಆದರೆ ಪ್ರತಿ ವರ್ಷ ರ್ಯಾಲಿಯನ್ನು ಮಾಡ್ತಿದ್ದೆವು, ಅದು ವಿಭಿನ್ನ ರೀತಿಯ ರ್ಯಾಲಿಯನ್ನು ಮಾಡ್ತಿದ್ದೆವು. ಈ ಸರ್ತಿ ಪುನಃ ಎಲ್ಲರ ಬೇಡಿಕೆ ಮೇರೆಗೆ ಎಲ್ಲರ ಒಂದು ಲೋಕಲ್ ಎಂಥೂಸಿಯಾಸ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಜನ ನಮ್ಮ ಹತ್ರ ಆಗಾಗ ಕೇಳ್ತಾ ಇದ್ರು, ನಮ್ಮ ಮೂಡುಬಿದಿರೆ ಹುಡುಗರಿಗೆ ಒಂದು ಆಟೋಕ್ರಾಸ್ ಆಗಬೇಕು ಅಂತ. ಆಟೋಕ್ರಾಸ್ ಅಂತ ಹೇಳಿದರೆ ಒಂದು ಟ್ರ್ಯಾಕ್ ಮಾಡ್ತೇವೆ ನಾವು, ಒಂದು ಡೆಸಿಗ್ನೇಟೆಡ್ ಟ್ರ್ಯಾಕ್ ಇರ್ತದೆ. ಆ ಟ್ರ್ಯಾಕಿಗೆ ಒಂದು ಕಂಪೌಂಡ್ ಇರ್ತದೆ. ಆ ಕಂಪೌಂಡ್ ಒಳಗೆ ಆಗುವಂಥ ಇವೆಂಟ್ ಇದು. ಇದರಲ್ಲಿ ಯಾರು ಫಾಸ್ಟೆಸ್ಟ್ ಹೋಗ್ತಾರೆ ಅವರು ವಿನ್ನರ್ಸ್ ಆಗ್ತಾರೆ ಕಾರಲ್ಲಿ. ಮತ್ತು ಬೈಕಲ್ಲಿ ಯಾರು ಬೈಕನ್ನು ಮಾಸ್ ಸ್ಟಾರ್ಟನ್ನು ನಾವು ಮಾಡ್ತೇವೆ. ಇದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಇದರಲ್ಲಿ ಫಸ್ಟಿಗೆ ಬರ್ತಾರೆ ಅವರನ್ನೆಲ್ಲ ಹೀಟ್ಸಿನಾಗೆ ತೆಗೆದು ಫೈನಲ್ ರೌಂಡಲ್ಲಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ ಅವರಿಗೆ ನಾವು ಇದನ್ನು ಪ್ರೈಸನ್ನು ನಾವಿಲ್ಲಿ ಕೊಡ್ತೇವೆ. ಈ ಸರ್ತಿ ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಫಾಸ್ಟೆಸ್ಟ್ ಡ್ರೈವರನ್ನು ರಂಜಿತ್ ಬಳ್ಳಾಲ್ ಅವರ ಹೆಸರಲ್ಲಿ ಟ್ರೋಫಿಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆಯೇ ಬೆಸ್ಟ್ ರೈಡರ್ ಅಂತ ಹೇಳುವ ಟ್ರೋಫಿಯನ್ನು ವಿನ್ಸಿ ಪಿಂಟೋ ಇವರ ಹೆಸರಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಮೋಟರ್ ಸ್ಪೋರ್ಟಿಗೆ ಒಂದು ಭಾರಿ ದೊಡ್ಡ ಕೊಡುಗೆ ಇದೆ ಇವರಿಬ್ಬರದು. ಆದರೆ ವಿಧಿವಶ ಅವರು ಇಬ್ಬರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಸೊ ಅವರ ನೆನಪಿಗೋಸ್ಕರ ಈ 2 ಟ್ರೋಫಿಗಳನ್ನು ನಾವು ಕೊಡ್ತಾ ಇದ್ದೇವೆ. ನೀವೀಗ ನೋಡ್ಬೋದು, ಇಲ್ಲಿ ಮೂಡುಬಿದಿರೆಯಲ್ಲಿ ತುಂಬ ಒಳ್ಳೆ ರೀತಿಯ ತಯಾರಿಯನ್ನು ನಾವು 1 ತಿಂಗಳಿಂದ ಮಾಡ್ತಾ ಇದ್ದೇವೆ. ಇಲ್ಲೇ ಮೂಡುಬಿದಿರೆ ಮಹಾವೀರ ಕಾಲೇಜ್ ಹತ್ತಿರ ನಮ್ಮ ಮಾರಿಗುಡಿ ದೇವಸ್ಥಾನದ ಹತ್ತಿರ, ಹಲ್ಲಬೆಟ್ಟು ಮಾರಿಗುಡಿ ದೇವಸ್ಥಾನದ ಹತ್ತಿರ ಒಂದು ಒಳಗೆ ಪಂಚರತ್ನ ಗ್ರೌಂಡ್ಸ್ ಅಂತ ಹೇಳುವ ಒಂದು ಗ್ರೌಂಡಲ್ಲಿ ಈ ಇವೆಂಟನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸಹ ಆದಷ್ಟು ಜಾಸ್ತಿ ಸಂಖ್ಯೆಯಿಂದ ಬಂದು ನಮಗೆ ಸಹಕಾರವನ್ನು ಕೊಡಬೇಕು. ಮತ್ತು ಈ ಒಂದು ಕ್ರೀಡೆಗೆ ನಿಮ್ಮ ಎಲ್ಲ ಸಹಕಾರ ನಮಗೆ ಬೇಕು, ಹಾಗೆಯೇ ಸಪೋರ್ಟ್ ಕೂಡ ಬೇಕು ಅಂತ ನಿಮ್ಮಲ್ಲೆಲ್ಲ ಕೇಳ್ತಾ, ನಾಳೆದು 3 ಮತ್ತು 4ಕ್ಕೆ ಆದಷ್ಟು ಜನ ಬಂದು ಈ ಕ್ರೀಡೆಯನ್ನು ವಿಟ್ನೆಸ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಮೇಯ್ನ್ ಇವೆಂಟ್ ಇರೋದು 4ನೇ ತಾರೀಕು. 3ನೇ ತಾರೀಕು ರಿಜಿಸ್ಟ್ರೇಷನ್, ಸ್ಕ್ರೂಟಿನಿ ಮತ್ತು ಪ್ರಾಕ್ಟೀಸ್ ಇರ್ತದೆ. 4ನೇ ತಾರೀಕು ನಾವು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ ಎಲ್ಲ ಆ್ಯಕ್ಟಿವಿಟೀಸನ್ನು ಮುಗಿಸಿ ಒಂದು ಒಳ್ಳೆಯ ಇವೆಂಟನ್ನು ನಾವು ಮಾಡ್ತಿದ್ವಿ. ಇದೊಂದು FMSA ಇವೆಂಟ್ ಆಗಿರ್ತದೆ, ನ್ಯಾಷನಲ್ ರೆಕಗ್ನೈಸ್ಡ್ ಇವೆಂಟ್. ಇದು ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ವತಿಯಿಂದ ಅದರ ಅಂಡರಲ್ಲಿ ಮಾಡ್ತೇವೆ. ಮತ್ತು ಇಂಡಿಯನ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್, ಇಂಡಿಯಾದ ಬಹುತೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಇವೆಂಟ್ ಮಾಡಿರುವಂಥ ಪರಿಣಿತರು ನಮ್ಮೊಟ್ಟಿಗಿದ್ದಾರೆ, ಮೂಸಾ ಶರೀಫ್ ಮತ್ತು ಅಶ್ವಿನ್ ನಾಯಕ್ ಅಂತ. ಅವರ ಅಂಡರಲ್ಲಿ ನಾವು ಮಾಡುವಂಥ ಇವೆಂಟ್ ಆಗಿರ್ತದೆ. ದಯವಿಟ್ಟು ಆದಷ್ಟು ಎಲ್ಲರೂ ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು.